ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಕರಿಬೇವು ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಅದಕ್ಕೆ ಒಗ್ಗರಣೆನೇ ಮೂಲ. ಪ್ರತಿ ಒಗ್ಗರಣೆಗೂ ಕರಿಬೇವು ಇದ್ರೇನೆ ಅದು ಪರಿಪೂರ್ಣ ಅಂತ ಅನ್ಸೋದು. ಯಾವಾಗಲೂ ಹೇಳ್ತೀವಿ ಒಗ್ಗರಣೆಗೆ ಕರಿಬೇವಿಲ್ಲ ಅಂತಂದರೆ ಅದರ ರುಚಿನೇ ಬೇರೆ ಅಂತ. ಅದನ್ನು ಎತ್ತಿಟ್ಟು ತಿನ್ನೋರು ಬಹಳ ಜನ ಇದ್ದಾರೆ. ಆದರೆ ನಾನು ಈ ಸಮಯದಲ್ಲಿ ಕೊಡುವಂತಹ ಒಂದು ಸಲಹೆ ಏನು ಅಂದರೆ, ಯಾವುದೇ ಕಾರಣಕ್ಕೂ ಕರಿಬೇವು ಸೊಪ್ಪನ್ನು ಬಿಸಾಕಬೇಡಿ. ಒಗ್ಗರಣೆಲಿರೋದನ್ನ ಊಟದ ಮಧ್ಯದಲ್ಲಿ ಸಿಕ್ತು ಅಂದರೆ ಅದನ್ನು ಜಗಿದು ತಿನ್ನಿ. ಕಣ್ಣಿಗೆ, ಕಣ್ಣಿನ ರೆಪ್ಪೆಗೆ ಅತ್ಯಂತ ಉಪಯೋಗಕಾರಿಯಾದಂಥದ್ದು ಕರಿಬೇವು. ಇದು ಹೆಚ್ಚು ಪೋಷಕಾಂಶ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರತಿನಿತ್ಯದ ಪ್ರತಿ ಅಡುಗೆನಲ್ಲೂ ನಾವು ಕರಿಬೇವನ್ನು ಬಳಸ್ತೀವಿ. ಕರಿಬೇವು ಬಳಸದೆ ಮಾಡೋ ಅಡುಗೆ ಇಲ್ಲ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ಪ್ರೋಟೀನು ಹಾಗೂ ಹಲವು ಬಗೆಯ ಉತ್ಕರ್ಷ ನಿರೋಧಕಗಳು ಕಂಡುಬರುತ್ತೆ. ಅನೇಕ ಔಷಧ ತಜ್ಞರ ಪ್ರಕಾರ ಇದೊಂದು ಔಷಧೀಯ ಸಸ್ಯ ಅಂತಲೇ ಹೆಸರಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕರಿಬೇವಿನ ಎಲೆಗಳನ್ನು ಅಗಿದು ತಿಂದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕರಿಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿದ್ದು ಶೀತ, ಕೆಮ್ಮು, ಗಂಟಲು ನೋವಿನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಹಾಗೆ ಇದು ಚರ್ಮವನ್ನು ಮೊಡವೆ ಮುಕ್ತವನ್ನಾಗಿಸುತ್ತೆ ಮತ್ತು ಚರ್ಮಕ್ಕೆ ಕಾಂತಿಯನ್ನು ಒದಗಿಸುತ್ತೆ. ಇದರಲ್ಲಿರುವ ಬೀಟಾ ಕೆರೋಟಿನ್ ಮತ್ತು ಪ್ರೋಟೀನ್ ಅಂಶ ಕೂದಲಿನ ಬುಡವನ್ನು ಬಲಪಡಿಸಿ ಕೂದಲು ಉದುರುವಿಕೆಯನ್ನು ತಡೆದು ಕೂದಲನ್ನು ದಟ್ಟವಾಗಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲಿಗೆ ಹೊಳಪನ್ನು ನೀಡುತ್ತೆ. ಬನ್ನಿ, ಇಂತಹ ಅತ್ಯುತ್ತಮ ಪ್ರಯೋಜನಕಾರಿ ಕರಿಬೇವು ಸೊಪ್ಪನ್ನು ಬಳಸಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಬಹಳ ಅಂದರೆ ಬಹಳ ಸಿಂಪಲ್ಲು ಮತ್ತು ತುಂಬ ಬೇಗ ಆಗುತ್ತೆ. ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡೋದು. ಸಡನ್ ದೋಸೆ ಮಾಡೋದು ಅಂತೀವಲ್ಲ, ದಿಢೀರ್ ದೋಸೆ ಆರಾಮಾಗಿ ಮಾಡ್ಕೋಬಹುದು. ರಾತ್ರಿ ಹೊತ್ತು ಏನು ಮಾಡೋಕ್ಕೆ ತೋಚ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾಡ್ಕೋಬಹುದು. ಬಹಳಷ್ಟು ಜನ ಮನೆಯಲ್ಲೇ ಕರಿಬೇವಿನ ಮರವನ್ನು ಬೆಳೆಸಿರ್ತೀರ. ಬೇಕೊಂದಾಗ ಫ್ರೆಶ್ ಎಲೆಗಳನ್ನು ಕಿತ್ಕೊಂಡು ಮಾಡಿದ್ರೆ ಅಂತೂ ಆಹಾ, ಬೆಣ್ಣೆ ಜೊತೆ ತಿನ್ನಲಿಕ್ಕೆ ಈ ದೋಸೆ ಮಜಾನೇ ಬೇರೆ. ಕರಿಬೇವು 1 ರಿಂದ 1.5 ಕಟ್ಟಷ್ಟು ತಗೊಳ್ಳಿ. ಆದಷ್ಟು ಫ್ರೆಶ್ ಇರೋಂತಹ ಕರಿಬೇವು ಸೊಪ್ಪಿರಲಿ. 1 ಕಪ್ಪು ಚಿರೋಟಿ ರವೆ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. 1 ಕಪ್ಪಾರ ತಗೊಳ್ಳಿ, 1.5 ಕಪ್ಪಷ್ಟಾರು. ಕಲಿಸುವಾಗ ನಮಗೆ ಗೊತ್ತಾಗುತ್ತೆ. 3 ರಿಂದ 4 ಹಸಿ ಮೆಣಸಿನಕಾಯಿ, ಮಜ್ಜಿಗೆ 1 ಅಥವಾ 2 ಲೋಟ. ಅದು ಹುಳಿ ನಮಗೆ ಹೆಂಗೆ ಬೇಕು ಅಂತ ಅನ್ಸುತ್ತೋ ಆ ರೀತಿ. ಮೊಸರಿದ್ರೆ ಮೊಸರು ತಗೋಬಹುದು, ಮಜ್ಜಿಗೆ ಇದ್ರೆ ಮಜ್ಜಿಗೆ ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಲೆಗಳನ್ನು ಬಿಡಿಸ್ಬಿಟ್ಟು ತೊಳೆದಿಟ್ಕೊಳ್ಳಿ. ಕಡ್ಡಿ ಬೇಡ, ದೋಸೆ ಮಾಡ್ತಿರೋದ್ರಿಂದ ಕಡ್ಡಿ ಹಾಕೋದು ಬೇಡ. ಕೆಲವು ರುಬ್ಬುವಂಥ ತಿಂಡಿ ಮಾಡುವಾಗ ನಾವು ಕೂಡ ಕರಿಬೇವು ಕಡ್ಡಿ ಎಳೆದಿತ್ತು ಅಂದರೆ ಹಾಕಿ ರುಬ್ತೀವಿ. ಬಟ್ ಈ ದೋಸೆಗೆ ಕರಿಬೇವಿನ ಕಡ್ಡಿ ಬೇಡ, ಎಲೆ ಮಾತ್ರ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಈ ಕರಿಬೇವಿನ ಎಲೆಗಳನ್ನ ಹಾಕಿ, 1 ಕಪ್ಪು ಚಿರೋಟಿ ರವೆ, 3 ರಿಂದ 4 ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟದಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ. ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಅಥವಾ ಮೊಸರು ದೋಸೆ ಹಿಟ್ಟಿನ ಹದಕ್ಕೆ ಬರೋ ರೀತಿ ಕಲಿಸ್ಕೊಂಡ್ಬಿಟ್ಟು 5 ರಿಂದ 6 ನಿಮಿಷ ನೆನೆಸಿದ್ರೆ ಸಾಕು. ತುಂಬ 15-20 ನಿಮಿಷ ಬೇಡ, ಆವಾಗ ದೋಸೆ ಮೆತ್ತಗಾಗ್ಬಿಡತ್ತೆ. ದಪ್ಪಗೆ ಬೇಕಾದ್ರೆ ದಪ್ಪಗೆ ಮಾಡ್ಕೋಬಹುದು. ನಿಜವಾಗ್ಲೂ ತೆಳ್ಳಗೂ ಕೂಡ ನೀವೆಷ್ಟು ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಇಲ್ಲ ನಾವು ಸ್ವಲ್ಪ ಉತ್ತಪ್ಪ ಥರ ಮಾಡ್ಕೊತೀವಿ ಅನ್ನೋರು ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ನಾವು ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬಹುದು. ಇದಕ್ಕೆ ಖಾರ ಹಾಕಿರೋದ್ರಿಂದ ಬರೀ ಬೆಣ್ಣೆ ತುಪ್ಪದ ಜೊತೆ ನಂಚ್ಕೊಂಡು ತಿನ್ಬೋದು. ಚಟ್ನಿ ಬೇಕು ಅನ್ನೋ ಅಂತ ಅಗತ್ಯ ಏನಿರೋದಿಲ್ಲ. ಇಲ್ವಾ ಚಟ್ನಿ ಪುಡಿ ಜೊತೆ ಕೂಡ ನಾವು ಸವಿಬಹುದು. ಈ ಕರಿಬೇವಿನ ದೋಸೆ ಹೇಗಿತ್ತು ಅನ್ನೋದನ್ನ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.